ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ನೀವು ಅಚಾನಕ್ಕಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಅಥವಾ ನೀವು ಆಲ್ರೆಡಿ ಮೆಂಬರ್ ಆಗಿರ್ಬೋದು ಅಥವಾ ಚಾನಲ್ ಸಬ್ಸ್ಕ್ರಿಪ್ಷನ್ನ ತೊಗೊಂಡಿರ್ಬೋದು, ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದರೆ ಫಾರ್ ಎ ರೀಸನ್ ನೋಡ್ತಾ ಇದ್ದೀರಾ. ಬಿಕಾಸ್ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಕಾಯ್ತಾ ಇದೆ. ಈ ಒಂದು ವಿಡಿಯೋನ ಮಾತ್ರ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿದ್ದೀರಾ, ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ನ ನಾನು ಅನೌನ್ಸ್ ಮಾಡಿದ್ದೆ. ಯಾರೆಲ್ಲ ಜಾಯ್ನ್ ಆಗ್ತಾರೆ ಲೆವೆಲ್ 1 ಲೆವೆಲ್ 2, ನೀವು ಲೆವೆಲ್ 1 ಜಾಯ್ನ್ ಆದರೆ ಲೆವೆಲ್ 2 ಜಾಯ್ನ್ ಆದರೂ ಕೂಡ ನಿಮಗೆ ಏಂಜಲ್ ಗೈಡೆನ್ಸ್, ಏಂಜಲ್ ಪ್ರೊಟೆಕ್ಷನ್, ಡೈಲಿ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ನಾನು ಹೇಳಿದ್ದೆ. ಬಿಕಾಸ್ ನೀವು ನನ್ನ ಇಂಟೆನ್ಷನ್ ಪ್ರೇಯರಲ್ಲಿ ಜಾಯ್ನ್ ಆಗ್ತೀರಾ. ಸೊ ಯು ಆರ್ ಗೋಯಿಂಗ್ ಟು ಬಿ ಬ್ಲೆಸ್ಡ್ ವಿತ್ ಸೋ ಮಚ್ ಆಫ್ ಅಬಂಡನ್ಸ್. ನೋಡ್ಬೋದು ಈ ಕಾರ್ಡು. ಸೊ ಈ ಒಂದು ವಿಡಿಯೋ ಮೆಂಬರ್ಸ್ಗೂ ಕೂಡ, ಮತ್ತು ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗ್ತಾ ಇದ್ದಾರೆ, ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೂ ಕೂಡ. ಬಿಕಾಸ್ ನಿಮಗೆಲ್ಲೋ ಒಂದು ಕಡೆ ಈ ಒಂದು ಮೆಸೇಜ್ನ ಕೊಡ್ತಾ ಇದ್ದಾರೆ. ನೀವು ನಿಮ್ಮ ಲೈಫಲ್ಲಿ ವೇಟ್ ಮಾಡ್ತಾ ಇದ್ದೀರ ಆಪರ್ಚುನಿಟೀಸ್ಗೆ, ಒಂದು ಸಕ್ಸಸ್ಗೆ ತುಂಬ ಸ್ಟ್ರಗಲ್ ಮಾಡ್ತಿದ್ದೀರ ಹಣದ ರಿಲೇಟೆಡು. ಹಾಗಿದ್ದರೆ ನೀವು ರೈಟ್ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ. ಬಿಕಾಸ್ ನನ್ನ ಎಲ್ಲ ಮೆಂಬರ್ಸ್ ಇದ್ದಾರಲ್ಲ, ಯೂಟ್ಯೂಬ್ ಮೆಂಬರ್ಸು, ಅವರಿಗೆ ನಾನು ಡೈಲಿ ಪ್ರೊಟೆಕ್ಷನ್, ಡೈಲಿ ಗೈಡೆನ್ಸ್, ಪ್ರೇಯರ್ಸ್ನ ನಾನು ಮಾಡ್ತಾ ಇರ್ತೀನಿ. ಸೊ ಅವರಿಗೆ ಆಲ್ರೆಡಿ ಅಬಂಡನ್ಸ್ ಅಪರ್ಚುನಿಟೀಸ್ ಸ್ಟಾರ್ಟ್ ಆಗಿದೆ. ಲವ್, ರಿಲೇಷನ್ಶಿಪ್, ಅಬಂಡನ್ಸ್, ಹೊಸ ಹೊಸ ಆಪರ್ಚುನಿಟಿ, ಹೊಸ ಹೊಸ ದಾರಿಗಳು ಶುರುವಾಗ್ತಾ ಇದೆ. ಅದನ್ನು ಅವರು ಫೀಲ್ ಮಾಡ್ಕೋಬೋದು, ನೋಡ್ಬೋದು. ಅಟ್ ದ ಸೇಮ್ ಟೈಮ್ ಸುಮಾರು ಜನಕ್ಕೆ ಈ ಒಂದು ಬ್ಲೆಸ್ಸಿಂಗ್ಸ್ ಬೇಕು. ಅವರು ಕೂಡ ಈ ವಿಡಿಯೋನ ನೋಡ್ತಾ ಇರ್ತೀರ. ಸೊ ಏಂಜಲ್ಸ್ ನಿಮಗೆ ಈ ಒಂದು ಪ್ರೇಯರ್ಸ್ಗೆ ಜಾಯ್ನ್ ಆಗಿ ಅಂತಲೂ ಹೇಳ್ತಾ ಇದ್ದಾರೆ. ಬಿಕಾಸ್ ಯು ಆರ್ ಗೋಯಿಂಗ್ ಟು ಕನೆಕ್ಟ್ ವಿತ್ ದ ಗ್ರೂಪ್, ಕನೆಕ್ಟ್ ಆಗ್ತೀರಾ. ಬಿಕಾಸ್ ಇದು ಒಂದು ಎನರ್ಜಿ ಕುಟುಂಬ, ಎನರ್ಜಿ ಎಕ್ಸ್ಚೇಂಜ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಕಾರಣದಿಂದ ನಾನು ವೆರಿ ಮಿನಿಮಮ್ ಅಮೌಂಟ್ನ ನಾನು ಇಟ್ಟಿದ್ದೀನಿ ಯೂಟ್ಯೂಬ್ ಮೆಂಬರ್ಶಿಪ್ ಜಾಯ್ನ್ ಆಗೋದಕ್ಕೆ. ಸೊ ನೀವು ಅದರಲ್ಲಿ ಜಾಯ್ನ್ ಆದರೆ ನಿಮಗೆ ಡೈಲಿ ಪ್ರೇಯರ್ಸ್ ಸಿಗುತ್ತೆ, ಡೈಲಿ ಇಂಟೆನ್ಷನ್ ಪ್ರೇಯರ್ ನನ್ನ ಕಡೆಯಿಂದ. ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಅವರಿಗೆ ಒಳ್ಳೆಯದಾಗಬೇಕು, ಒಳ್ಳೆ ಆಪರ್ಚುನಿಟೀಸ್ ಬರಬೇಕು. ಏಂಜಲ್ಸ್ ಯಾವಾಗಲೂ ಅವ್ರಿಗೆ ಗೈಡ್ ಮಾಡ್ತಾ ಇರಬೇಕು, ಪ್ರೊಟೆಕ್ಟ್ ಮಾಡ್ತಾ ಇರಬೇಕು, ಗಾರ್ಡ್ ಮಾಡ್ತಾ ಇರಬೇಕು. ಬ್ಲಾಕೇಜಸ್ ಎಲ್ಲ ರಿಮೂವ್ ಮಾಡ್ತಾ ಇರಬೇಕು. ನ್ಯೂ ಬಿಗಿನಿಂಗ್ಸ್, ಹೊಸ ಬಿಗಿನಿಂಗ್ ಶುರು ಆಗಬೇಕು. ಏನೋ ಯಾವುದು ನಿಮಗೆ ಬ್ರೇಕ್ ಡೌನ್ ಮಾಡಿತ್ತು ನಿಮ್ಮ ಲೈಫಲ್ಲಿ, ಅದೆಲ್ಲನೂ ಸರಿ ಹೋಗಬೇಕು. ತುಂಬ ಜನಕ್ಕೆ ಹಾರ್ಟ್ ಬ್ರೇಕ್ ಆಗಿರುತ್ತೆ, ತುಂಬ ನೋವನ್ನ ಅನುಭವಿಸಿರ್ತೀರ, ತುಂಬ ಬ್ಲಾಕೇಜಸ್ ನೋಡ್ತಾ ಇದ್ದೀರಾ, ಪ್ರೋಗ್ರೆಸ್ ಆಗ್ತಾನೇ ಇಲ್ಲ ಅಂಥವರೆಲ್ಲ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ನೀವಿನ್ನೂ ಜಾಯ್ನ್ ಆಗಿಲ್ಲ ಅಂದರೆ ತಡ ಮಾಡಬೇಡಿ, ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ನ ಜಾಯ್ನ್ ಆಗಿ ನೋಡ್ತಾ ಇರಿ ಯಾವ ಥರ ಮಿರಾಕಲ್ಸ್ ಆಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಬಿಕಾಸ್ ಏಂಜಲ್ಸು ವಿತೌಟ್ ಎನರ್ಜಿ ಎಕ್ಸ್ಚೇಂಜು ಮತ್ತು ವಿತೌಟ್ ಆಸ್ಕಿಂಗ್, ಕೇಳ್ದೇ ಅವರು ಇದು ಮಾಡೋಕ್ಕಾಗಲ್ಲ. ಅವ್ರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಗಾರ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಒಂದು ಎನರ್ಜಿಟಿಕಲ್ ವಿಡಿಯೋಸ್ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಎನರ್ಜಿ ಚಾನಲ್ ಇದು. ಸೊ ನಾನು ಪ್ರೇಯರ್ಸ್ನಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಸಿ ಲಾಟ್ ಆಫ್ ಚೇಂಜಸ್. ಬ್ಲಾಕೇಜಸ್ ಏನು ನಡೀತಾ ಇದೆ ಇವಾಗ, ಒಂದು ಏನೇ ಮಾಡಬೇಕಂದ್ರೂ ಅದು ಮಾಡೋಕ್ಕಾಗ್ತಾ ಇಲ್ಲ, ಕೈ ಹಾಕೋಕ್ಕೆ ಆಗ್ತಾ ಇಲ್ಲ, ಅಥವಾ ಏನಾದರೂ ಹಾಕಿದ್ರೂ ಕೂಡ ತುಂಬ ಅಡೆತಡೆಗಳಾಗ್ತಾ ಇದೆ. ಅದೆಲ್ಲ ಅಬ್ಸ್ಟಕಲ್ಸು ಅದೆಲ್ಲ ಸಾಲ್ವ್ ಆಗುತ್ತೆ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಇನ್ಸ್ಪಿರೇಷನ್ನು. ಒಂದು ರೀತಿ ಹೊಸ ಬಿಗಿನಿಂಗ್ ಶುರು ಮಾಡಬೇಕು ಅನ್ನೋ ಒಂದು ಇದಕ್ಕೆ ಬರ್ತೀರಾ. ಆ್ಯಂಡ್ ಆಲ್ರೆಡಿ ಯು ಹ್ಯಾವ್ ಬ್ರೋಕನ್ ಡೌನ್, ಯುನೋ, ತುಂಬಾ ಬ್ರೇಕ್ ಡೌನ್ ಆಗಿಬಿಟ್ಟಿದ್ದೀರಾ. ತುಂಬ ಫೈಟ್ ಮಾಡಿದ್ದೀರಾ. ಆ್ಯಕ್ಚುಲಿ ಇಟ್ಸ್ ನಾಟ್ ದಟ್ ನೀವೇನೂ ಮಾಡೇ ಇಲ್ಲ ಅಂತಲ್ಲ, ತುಂಬ ಫೈಟ್ ಮಾಡಿದ್ದೀರಾ. ಏನೇ ಮಾಡಿದ್ರೂ ಆಗ್ತಾಯಿಲ್ಲ, ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಆಮೇಲೆ ಏನೋ ಒಂದು ಆಗಿದೆ ನಿಮ್ಮ ಲೈಫಲ್ಲಿ, ಹಳೆದೇ ಇರ್ಬೋದು ಅಥವಾ ಇವಾಗ ಜಸ್ಟ್ ರೀಸೆಂಟ್ಲಿ ಆಗಿರ್ಬೋದು, ಅದು ನಿಮ್ಮನ್ನ ಕ್ರಷ್ ಮಾಡಿಬಿಟ್ಟಿದೆ. ಅಂದರೆ ಲೈಫ್ನಲ್ಲಿ ಏನು ಮಾಡಬೇಕು, ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆ ಕೂಡ ಬಿಟ್ಬಿಟ್ಟಿದ್ದೀರಾ. ಆ ಥರ ಒಂದು ಪರಿಸ್ಥಿತಿನಲ್ಲಿದ್ದೀರಾ. ಡೌನ್ಫಾಲ್ನ ತುಂಬ ನೋಡಿದ್ದೀರಾ ನೀವು. ಸೊ ಅಂದರೆ ನೀವು ಈ ಒಂದು ಸ್ಥಿತಿನಲ್ಲಿರೋದ್ರಿಂದ ಯುನೋ ಯು ಹ್ಯಾವ್ ಟು ಗೆಟ್ ಔಟ್ ಆಫ್ ದಟ್. ಅದರಿಂದ ಸರ್ವೈವ್ ಆಗಬೇಕು, ಆ ಒಂದು ಡಿಪ್ರೆಷನಿಂದ ಹೊರಗಡೆ ಬರಬೇಕು. ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಏಂಜಲ್ಸ್ ಜೊತೆ ಕನೆಕ್ಟ್ ಮಾಡಿ. ನೀವು ಕೂಡ ಡೈಲಿ ಪ್ರೇಯರ್ಸ್ ಮಾಡ್ಬೋದು, ಡೈಲಿ ಮಾಡಿ, ಅದು ಕೂಡ ಹೆಲ್ಪ್ ಆಗುತ್ತೆ. ಏಂಜಲ್ಸ್ನ ನೀವು ಕೇಳೋವರೆಗೂ ಅವ್ರು ಬಂದು ಹೆಲ್ಪ್ ಮಾಡೋಕ್ಕಾಗಲ್ಲ. ದಟ್ಸ್ ದ ರೂಲ್. ಓಕೆ, ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದೇನೆಂದರೆ, ಈ ಒಂದು ಸ್ಪೆಸಿಫಿಕ್ ವಿಡಿಯೋನ ಯಾರೆಲ್ಲ ನೋಡ್ತಾ ಇರ್ತಾರಲ್ಲ ಅವರು ಆಲ್ರೆಡಿ ಫೀಲ್ ಮಾಡ್ಕೊಳ್ತಾ ಇರ್ತಾರೆ, ಯಾರೋ ನಮ್ಮನ್ನ ಗೈಡ್ ಮಾಡ್ತಾ ಇದ್ದಾರೆ, ಏನೋ ಒಂದು ಟ್ರೈ ಮಾಡ್ತಾರೆ ರೀಚ್ ಔಟ್ ಮಾಡೋಕ್ಕೆ ಅಂತ. ಆ ಥರ ಫೀಲ್ ಆಗಿರ್ಬೋದು. ಅಂದರೆ ನಂಬರ್ಸ್ ಕಾಣಿಸ್ತಾ ಇರುತ್ತೆ, ಪದೇ ಪದೇ ನೀವು ಸೇಮ್ 1 1 1 1
999933333444 ಮತ್ತು ಐಡೆಂಟಿಕಲ್ ನಂಬರ್ಸು ಇದನ್ನು ಪದೇ ಪದೇ ಯಾಕೆ ನೋಡ್ತಾ ಇರ್ತೀರಾ? ಬಿಕಾಸ್ ಏಂಜಲ್ಸ್ ನಿಮಗೆ ಮೆಸೇಜಸ್ ಕಳಿಸ್ತಿರ್ತಾರೆ. ಯಾವಾಗ ನೀವು ಡಿಪ್ರೆಸ್ಡ್ ಆಗ್ತೀರಾ, ಸ್ಯಾಡ್ ಆಗ್ತೀರಾ, ಆವಾಗ ಈ ಏಂಜಲ್ ಸಂಖ್ಯೆಗಳು ಪದೇ ಪದೇ ನಿಮಗೆ ಕಾಣಿಸ್ತಾ ಹೋಗ್ತಾ ಇದೆ. ಬಿಕಾಸ್ ಏಂಜಲ್ಸ್ ಆರ್ ರೀಚಿಂಗ್ ಔಟ್ ಟು ಯು, ದೇ ಆರ್ ರೀಚಿಂಗ್ ಔಟ್ ಟು ಯು ವಿತ್ ಆನ್ ಆಫರ್ ದಟ್ ನಾವು ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡ್ತೀವಿ, ನಾವು ನಿಮಗೆ ಪ್ರೊಟೆಕ್ಟ್ ಮಾಡ್ತೀವಿ, ನಾವು ನಿಮಗೆ ಗೈಡ್ ಮಾಡ್ತೀವಿ, ಗಾರ್ಡ್ ಮಾಡ್ತೀವಿ, ಜಸ್ಟ್ ಸ್ಟೇ ಸ್ಟ್ರಾಂಗ್ ಅಂತಲೂ ಹೇಳ್ತಾ ಇದ್ದಾರೆ. ಮತ್ತು ದೇ ಆರ್ ಟ್ರೈಂಗ್ ಟು ಹೆಲ್ಪ್ ಯು ಔಟ್. ಬಟ್ ಆದರೆ ಎಲ್ಲೋ ಒಂದು ಕಡೆ ನೀವು ತುಂಬ ಲೈಫಲ್ಲಿ ಸ್ಟ್ರಗಲ್ಸ್ನ ನೋಡಿರೋದ್ರಿಂದ ಸಿ ವಾವ್ ಲುಕ್ ಎಟ್ ದಿಸ್, ತುಂಬ ನೋವನ್ನ ಅನುಭವಿಸಿರೋದ್ರಿಂದ ಯು ಹ್ಯಾವ್ ಬ್ಲಾಕ್ಡ್ ಯುವರ್ ಸೆಲ್ಫ್ ಓನ್ಲಿ. ನಿಮ್ಮನ್ನು ನೀವೇ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದೀರ. ಆ್ಯಂಡ್ ಯು ಆರ್ ಲೈಕ್ be cautious with the plans, communications or partnership or all parties being forthrights. ಆ್ಯಂಡ್ ದೆನ್ ನೀವು ಯಾವ ಸಿಚುವೇಷನಲ್ಲಿ ಇದ್ದೀರಾ ಅಂದರೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋ ಒಂದು ಪರಿಸ್ಥಿತಿನಲ್ಲಿ ಇದ್ದೀರಾ. ತುಂಬ ಜನ ಇವನನ್ನು ತುಂಬ ನಂಬಿಟ್ಟಿರ್ತೀರ, ಅವರಿಂದನೇ ಮೋಸ ಆಗಿಬಿಟ್ಟಿರುತ್ತೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ನೀವು ತುಂಬ ಅಲರ್ಟ್ ಆಗಿದ್ದೀರಾ ಮತ್ತು ಕೇರ್ಫುಲ್ಲಾಗೂ ಕೂಡ ಇದ್ದೀರಾ. ಆ್ಯಂಡ್ ದೆನ್ ಏನೋ ಒಂದು ರಾಬರಿ ಆಗಿರ್ಬೋದು, ಅಥವಾ ಹಣ ಕಳೆದೋಗಿರ್ಬೋದು, ಅಥವಾ ನಿಮ್ಮ ಪ್ರೀತಿ ಪಾತ್ರರೇ ನಿಮಗೆ ಮೋಸ ಮಾಡಿರ್ಬೋದು, ಅಥವಾ ಬೆನ್ನಿಗೆ ಚುರಿ ಚುಚ್ಚಿರೋಂಥ ಸಿಚುವೇಶನ್ಸ್ ಆಗಿರ್ಬೋದು. ತುಂಬ ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತಿರ್ಬೋದು, ಸೀಕ್ರೆಟ್ಲಿ ಏನೋ ಮಾಡ್ತಾ ಇರ್ಬೋದು ನಿಮ್ಮ ಹಿಂದೆ. ಈ ಥರದವರೆಲ್ಲನೂ ಈ ವಿಡಿಯೋನ ನೋಡ್ತಾ ಇರ್ತೀರಾ. ಈ ಥರ ಎಲ್ಲ ಸರ್ಕಮ್ಸ್ಟೆನ್ಸಸ್ ಸಿಚುವೇಶನ್ಸ್ ಎಲ್ಲ ನೀವು ಫೇಸ್ ಮಾಡ್ತೀರಾ. ಬಿಕಾಸ್ ಯು ಹ್ಯಾವ್ ಲ್ಯಾಕ್ ಆಫ್ ಇಂಟ್ಯೂಷನ್, ಲ್ಯಾಕ್ ಆಫ್ ಗೈಡೆನ್ಸ್. ಏಂಜಲ್ಸ್ ಬ್ಲೆಸ್ಸಿಂಗ್ ಸಿಗೋದ್ರಿಂದ ನಿಮಗೆ ಅಲರ್ಟ್ ಆಗ್ತೀರಾ, ನಿಮ್ಗೆ ಗೊತ್ತಾಗುತ್ತೆ, ಸೆನ್ಸ್ ಬರುತ್ತೆ, ಲೈಕ್ ಏನೋ ಒಂದು ನಡೀತಾ ಇದೆ, ಏನೋ ಒಂದು ಆಗ್ತಾ ಇದೆ. ಓಕೆ, ಐ ಹ್ಯಾವ್ ಟು ಬಿ ಕೇರ್ಫುಲ್ ವಿತ್ ದಿಸ್ ಪರ್ಸನ್. ಈ ಪರ್ಸನಿಂದ ನಾನು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈ ಒಂದು ಸಿಚುವೇಶನ್ಗೆ ಎಸ್ ಅನ್ನೋದಕ್ಕೆ ಮುಂಚೆ ನಾನು ರೆಡಿ ಇರಬೇಕು, ನೋ ಅಂತ ಹೇಳಬೇಕು, ಅಥವಾ ಎಸ್ ಅನ್ಬೇಕು. ಅದೆಲ್ಲ ಒಂದು ಮಾರ್ಗದರ್ಶನ ನಿಮಗೆ ಸಿಗ್ತಾ ಹೋಗುತ್ತೆ ಯಾವಾಗ ನೀವು ಯು ಆರ್ ಕನೆಕ್ಟೆಡ್ ಟು ದ ಹೈಯರ್ ಸೆಲ್ಫ್ ಏಂಜಲ್ಸ್, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈವನ್ ಮೆಡಿಟೇಷನ್ ಕೂಡ ಹೆಲ್ಪ್ ಮಾಡುತ್ತೆ, ಮೆಡಿಟೇಷನ್ ಕೂಡ ಮಾಡಿ. ಆ್ಯಂಡ್ ದೆನ್ ಅಗೇನ್ ಯು ಹ್ಯಾವ್ ಗಾಟ್ ದಿಸ್ ಆಪರ್ಚುನಿಟಿ. ಏಂಜಲ್ಸ್ ಆರ್ ಆಸ್ಕಿಂಗ್ ಯು ಟು ಜಾಯಿನ್ ದ ಪ್ರೇಯರ್ ಅಂತಲೂ ಹೇಳ್ತಾ ಇದ್ದಾರೆ. ಬಿಕಾಸ್ ಇದು ನನಗೆ ಅಂತ ಅಲ್ಲ, ಯು ಕ್ಯಾನ್ ಜಾಯಿನ್, ಬಿಕಾಸ್ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಯು ಆರ್ ಗೋಯಿಂಗ್ ಟು ಸಿ ದ ಪಾಸಿಟಿವಿಟಿ. ಬಿಕಾಸ್ ಸುಮಾರು ಕಮೆಂಟ್ಸ್ ನೋಡ್ತಾ ಇರ್ತೀನಿ, ತುಂಬ ಪ್ರಾಬ್ಲಮ್ಸ್ನ ನೀವು ಶೇರ್ ಮಾಡ್ಕೊಳ್ತಾ ಇರ್ತೀರಾ. ನನಗೆ ಈ ಥರ ಆಯಿತು ಲೈಫಲ್ಲಿ, ಈ ಥರ ನಾನು ಕಂಪ್ಲೀಟ್ಲಿ ಹೋಪ್ಲೆಸ್ ಆಗಿಬಿಟ್ಟಿದ್ದೀನಿ, ನನಗೆ ಲೈಫಲ್ಲಿ ಈ ಥರ ಮೋಸ ಆಗಿದೆ ಅಂತ ಎಲ್ಲ. ಸೊ ವೈ ಡೋಂಟ್ ಯು ಟೇಕ್ ಗೈಡೆನ್ಸ್ ಫ್ರಮ್ ಏಂಜಲ್ಸ್, ವೈ ಡೋಂಟ್ ಯು ಟೇಕ್ ಡೈಲಿ ಪ್ರೊಟೆಕ್ಷನ್ಸ್ ಫ್ರಮ್ ಏಂಜಲ್ಸ್. ಸೊ ನನ್ನ ಪ್ರೇಯರ್ಸ್ ಜಾಯ್ನ್ ಆಗೋದ್ರಿಂದ ಯು ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ಗಾರ್ಡೆಡ್ ಬೈ ಏಂಜಲ್ಸ್. ಸೊ ಯು ಆರ್ ಆಲ್ವೇಸ್ ಗೋಯಿಂಗ್ ಟು ಗೆಟ್ ಸಮ್ ಇನ್ಫಾರ್ಮೇಷನ್. ಈವನ್ ನಿಮ್ಮ ಲೈಫಲ್ಲಿ ಏನಾದರೂ ಕೆಟ್ಟದ್ದು ಆಗಬೇಕು ಅಂತ ಬರೆದಿದ್ರೆ ಆದರೂ ಕೂಡ ಅದರಲ್ಲಿ ಯಾರೋ ಒಬ್ಬರು ಬಂದು ಏನೋ ಹೆಲ್ಪ್ ಮಾಡಿ ಹೋಗಿರ್ತಾರೆ, ಅಥವಾ ಏನಾದರೂ ಒಂದು ಮಿರಾಕಲ್ ಆಗುತ್ತೆ. ಸಮ್ಟೈಮ್ಸ್ ನಮ್ಮ ಲೈಫಲ್ಲಿ ಏನು ಬರೆದಿದೆ ಅದನ್ನು ನಾವು ಅನುಭವಿಸ್ಲೇಬೇಕು. ಬಟ್ ಆದರೆ ಸ್ಮೂತ್ ಆಗುತ್ತೆ. ಏಂಜಲ್ಸು ಪ್ರೊಟೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಗೈಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ನೀವು ಆ ಒಂದು ಏನು ಟ್ರಬಲ್ ಇದೆ ಅದನ್ನು ಫೇಸ್ ಮಾಡೋದನ್ನು ಎಸ್ಕೇಪ್ ಕೂಡ ಆಗ್ಬೋದು. ಎಸ್ಕೇಪ್ ಆಗಿ ಬೇರೆ ಏನೋ ಒಂದು ರೀತಿ ನೀವು ಅದರಿಂದ ಹೊರಗಡೆ ಬರ್ಬೋದು. ಸೊ ಈ ಥರ ಎಲ್ಲ ಸಿಗುತ್ತೆ. ಸೊ ಅದಕ್ಕೆ ಯು ಹ್ಯಾವ್ ಟು ಕನೆಕ್ಟ್ ವಿತ್ ದ ಡಿವೈನ್, ಆ್ಯಂಡ್ ನಿಮಗೆ ನಾಲೆಡ್ಜ್ ಕೂಡ ಸಿಗುತ್ತೆ, ಒಂದು ಶಾರ್ಪ್ನೆಸ್ ಸಿಗುತ್ತೆ ನಿಮಗೆ, ಒಂದು ಟ್ರೂತ್ ಎಲ್ಲಿ ಏನು ಮಾತಾಡಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ, ಗೈಡೆನ್ಸ್ ಬರುತ್ತೆ. ಸೊ ಎಲ್ಲಿ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅದನ್ನೇ ಮಾತಾಡೋಕ್ಕೆ ಶುರು ಮಾಡ್ತೀರಾ. ಆ್ಯಂಡ್ ಯು ವಿಲ್ ಸಿ ಅಬಂಡೆನ್ಸ್, ಪ್ರಾಸ್ಪೆರಿಟಿ, ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ರಿಸೋರ್ಸ್ ಸಿಗ್ತಾ ಹೋಗುತ್ತೆ. ಲುಕ್ ಅಟ್ ದಿಸ್ ಫೈನಾನ್ಷಿಯಲ್ ಆಪರ್ಚುನಿಟೀಸ್. ತುಂಬ ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತೀರಾ, ನಿಮಗೆ ಮಲ್ಟಿಪಲ್ ಫೋಲ್ಡ್ಸಲ್ಲಿ ಸಿಗುತ್ತೆ. ನೀವು ದಾನ ಧರ್ಮ ಮಾಡಿದ್ರೂ ಕೂಡ ಅಷ್ಟೇ ನಿಮಗೆ 10 ಪಟ್ಟು ಜಾಸ್ತಿ ಸಿಗುತ್ತೆ. ಈವನ್ ಈ ಮೆಂಬರ್ಶಿಪ್ ಏನೇ ಜಾಯ್ನ್ ಆದರೂ ಕೂಡ ಲೆವೆಲ್ 1, ಲೆವೆಲ್ 2 ಜಾಯ್ನ್ ಆಗೋರ್ಗಂತೂ ಇನ್ನೂ ಅಬಂಡೆನ್ಸ್ ಜಾಸ್ತಿ ಸಿಗುತ್ತೆ. ಬಿಕಾಸ್ ಐ ವಿಲ್ ಬಿ ಪೋಸ್ಟಿಂಗ್ ಲಾಟ್ ಆಫ್ ಪವರ್ಫುಲ್ ವಿಡಿಯೋಸ್ ಅದರಲ್ಲಿ ಲೆವೆಲ್ 2ನಲ್ಲಿ. ವಾಟ್ ಯು ಆರ್ ಎನರ್ಜಿ ಎಕ್ಸ್ಚೇಂಜ್ ಕೊಡ್ತಿದ್ದೀರಲ್ಲ ಅದ್ರದ್ದು ಮಲ್ಟಿಪಲ್ ಫೋಲ್ಡ್ಸ್ ಆಲ್ರೆಡಿ ನಿಮಗೆ ಬಂದುಬಿಟ್ಟಿರುತ್ತೆ. 10 ಟೈಮ್ಸ್ ಹೈ ಬಂದುಬಿಟ್ಟಿರುತ್ತೆ ನಿಮಗೆ. ಅಷ್ಟು ರಿಸೀವ್ ಮಾಡಿರ್ತೀರ, ನಿಮಗೆ ಆಶ್ಚರ್ಯ ಆಗುತ್ತೆ, ಓ ಅನ್ಎಕ್ಸ್ಪೆಕ್ಟೆಡ್ಲಿ ನನಗೆ ಇನ್ಕಮ್ ಬರ್ತಾ ಇದೆಯಲ್ಲ ಅಂತ. ಯಾಕೆ ಅಂದರೆ ಬಿಕಾಸ್ ಯು ಆರ್ ಜಾಯ್ನಿಂಗ್ ದಿಸ್, ಯು ಆರ್ ಗಿವಿಂಗ್ ದಿಸ್ ಎನರ್ಜಿ ಎಕ್ಸ್ಚೇಂಜ್ ಟು ಗೆಟ್ ದಿಸ್ ಡಿವೈನ್ ಎನರ್ಜಿ, ಡಿವೈನ್ ಪವರ್, ಡಿವೈನ್ ಮೆಸೇಜಸ್ಸು, ಡಿವೈನ್ ಗೈಡೆನ್ಸು. ಆ ಕಾರಣದಿಂದ ಸೊ ಅದಕ್ಕೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ಯು ಆರ್ ಸೀಯಿಂಗ್ ದಿಸ್ ವಿಡಿಯೋ ಅಂದರೆ ಯು ನೀಡ್ ದಿಸ್ ಪ್ರೊಟೆಕ್ಷನ್ ಅಂತ.
ಎಸ್ ಐ ಆಮ್ ರೆಡಿ ಫಾರ್ ಇಟ್, ಫಾರ್ ದ ಏಂಜಲ್ ಪ್ರೊಟೆಕ್ಷನ್. ಎಸ್ ಐ ನೀಡ್ ದ ಗೈಡೆನ್ಸ್ ಅಂತ ಕ್ಲೇಮ್ ಮಾಡಿ ಈ ಒಂದು ವಿಡಿಯೋನ ಕಾಮೆಂಟ್ ಸೆಕ್ಷನಲ್ಲಿ. ಎಸ್ ನನಗೂ ಈ ಒಂದು ಪ್ರೊಟೆಕ್ಷನ್ ಬೇಕು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ, ಮತ್ತು ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ. ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ಚೇಂಜ್, ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ಡಿಫ್ರೆನ್ಸಸ್ ಇನ್ ಯುವರ್ ಲೈಫ್. ನಿಮ್ಮ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಇವಾಗ ರೈಟ್ ನಾವು ಈ ಥರ ಒಂದು ಸಿಚುಯೇಷನಲ್ಲಿದ್ದೀರಾ, ಸಾರೋ, ಲಾಸ್, ಗ್ರೀಫಲ್ಲಿದ್ದೀರಾ, ಕಳ್ಕೊಂಡಿರೋ ಇದರಲ್ಲಿದ್ದೀರಾ, ಡೀಪ್ ಸ್ಯಾಡ್ನೆಸ್, ಮೌನಿಂಗ್ ಮಾಡ್ತಾ ಇದ್ದೀರಾ, ದುಃಖದಲ್ಲಿದ್ದೀರಾ. ಬಟ್ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಇನ್ ಆರ್ಡರ್ ಟು ಹ್ಯಾವ್ ಎ ಬ್ಯೂಟಿಫುಲ್ ಅಬಂಡಂಟ್ ಹ್ಯಾಪಿ ಲೈಫ್. ನಿಮಗೆ ಸಸ್ಟೈನಬಲ್ ವೆಲ್ತ್ ಸಿಗಬೇಕು. ವೆಲ್ತ್ ಅಂದರೆ ಯುನೋ ಹಣ, ಕಾಸು, ಅಪರ್ಚುನಿಟೀಸು, ಪ್ರಾಪರ್ಟಿ, ಫ್ಯಾಮಿಲಿ, ಲವ್, ರಿಲೇಷನ್ಶಿಪ್ಪು ಎಲ್ಲ ಕೂಡ ಸಿಗುತ್ತೆ. ಎಲ್ಲ ಬ್ಲೆಸ್ಸಿಂಗ್ಸು ಸಿಗುತ್ತೆ. ಯು ಆರ್ ಗೋಯಿಂಗ್ ಟು ಬಿ ವೆರಿ ವೆರಿ ಹ್ಯಾಪಿ. ಸೊ ದೀಸ್ ಆರ್ ಆಲ್ ದ ಕಾರ್ಡ್ಸ್ you got in this reading ನೋಡ್ಬೋದು. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಔಟ್ಕಮ್ ಯು ಆರ್ ಗೋಯಿಂಗ್ ಟು ರಿಸೀವ್ once you follow the instructions. Yes, I claim this energy. Yes, I want this 1111 angel energy ಅಂತ ಕಾಮೆಂಟ್ ಮಾಡ್ಬೋದು. ಮತ್ತು ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ. ಎಸ್ ಐ ಜಾಯಿನ್ ದ ಮೆಂಬರ್ಶಿಪ್ ಅಂತ ಕಾಮೆಂಟ್ ಮಾಡಿ ಮರಿಬೇಡಿ. ಎಸ್ ಐ ಜಾಯಿನ್ ದ ಮೆಂಬರ್ಶಿಪ್, ಐ ಆಮ್ ಕ್ಲೇಮಿಂಗ್ ದ ಏಂಜಲ್ಸ್ ಗೈಡೆನ್ಸ್, ಡೈಲಿ ಪ್ರೊಟೆಕ್ಷನ್ಸ್ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ವಿಡಿಯೋ ಇದರಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.